ಇದು ಶಾರದಾ ಶೃಂಗೇರಿ ಪೀಠ, ಇದು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ರು. ಓಕೆ, ಇವ್ರು ಯಾರು? ರಾಮಾನುಜಾಚಾರ್ಯರು. ಈಗ ಶಂಕರಾಚಾರ್ಯರು ಎಲ್ಲಿ ಹುಟ್ಟಿದ್ರು, ಅವ್ರ ಸಿದ್ಧಾಂತ ಏನು, ಅವ್ರ ತಂದೆ ತಾಯಿ ಹೆಸರು ಗೊತ್ತಾಯ್ತು. ಈಗ ರಾಮಾನುಜಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋಣ. ಈ ರಾಮಾನುಜರು ಚೆನ್ನೈ ಸಮೀಪದ ಶ್ರೀ ಪೆರಂಬದೂರಿನಲ್ಲಿ ಜನಿಸಿದ್ರು. ಅಂದ್ರೆ ಕಾಂಚೀನಗರದಲ್ಲಿ ಶಾಸ್ತ್ರಾಧ್ಯಯನವನ್ನು ಮಾಡಿದ್ರು. ರಾಮಾನುಜರ ತಂದೆ ಕೇಶವ ದೀಕ್ಷಿತ, ತಾಯಿ ಕಾಂತಿಮತಿ ಅಂತ. ಇವರು ಪ್ರತಿಪಾದಿಸಿದಂತ ಸಿದ್ಧಾಂತ ವಿಶಿಷ್ಟಾದ್ವೈತ ಅಂತ. ಎಲ್ಲಿ ಹುಟ್ಟಿದ್ರು ಇವರು? ಚೆನ್ನೈನ ಸಮೀಪ ಪೆರಂಬದೂರಿನಲ್ಲಿ ಜನಿಸಿದ್ರು. ತಂದೆ ಹೆಸರು ಕೇಶವ ದೀಕ್ಷಿತ, ತಾಯಿ ಕಾಂತಿಮತಿ ಅಂತ. ಇವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ವಿಶಿಷ್ಟಾದ್ವೈತ ಅಂತ. ಗೊತ್ತಾಯ್ತಾ? ಇನ್ನ ಆಗ್ಲೇ ನೋಡಿದ್ವಿ ನಾವು ಶಂಕರಾಚಾರ್ಯ ಕೊಡುಗೆಗಳು 4 ಮಠಗಳನ್ನ ಸ್ಥಾಪನೆ ಮಾಡಿದ್ರು. ಅದರಿಂದ ಜನರಲ್ಲಿ ಭಾವನಾತ್ಮಕವಾಗಿ, ಧಾರ್ಮಿಕವಾಗಿ ಒಂದು ಒಳ್ಳೆಯ ಮನೋಭಾವನೆ ಮೂಡಿ ಬಂತು, ಸಮಾಜಕ್ಕೆ ಒಳ್ಳೆಯದಾಗಿ. ಅದೇ ರೀತಿಯಾಗಿ ರಾಮಾನುಜರು ಕೂಡ ಒಂದು ಸಮಾಜಕ್ಕೆ ಉತ್ತಮವಾದಂತಹ ಸುಧಾರಣೆಗಳನ್ನು ಕೊಟ್ಟಿದ್ರು. ಅವು ಯಾವ ಅಂತಂದ್ರ ಇವ್ರು ಏನ್ ಮಾಡಿದ್ರು, ಮೊದಲೇದಾಗಿ ಅಂದ್ರೆ ಜಾತಿವಾದವನ್ನ ಖಂಡಿಸಿದ್ರು. ನನ್ನ ಮೇಲು ಜಾತಿ, ನನ್ನ ಕೀಳು ಜಾತಿ, ಈ ತರ ಮೇಲು ಕೀಳು ಅನ್ನುವಂತ ಮನೋಭಾವನೆ ಇತ್ತಲ್ಲ, ಅದನ್ನ ಖಂಡನೆ ಮಾಡಿದ್ರು ಮೊದಲೇದಾಗಿ. ಉದಾಹರಣೆಗೆ ನಾವು ಕನಕದಾಸರನ್ನ ನೆನೆಸಿದಾದ್ರು. ಇಲ್ಲಿ ಕನಕದಾಸರ ನೋಡಿದಿರಾ ಇಲ್ಲ? ಕನಕದಾಸರು ಇವ್ರು ಹೇಳಿದಾರೆ, ಏನ್ ಹೇಳಿದಾರ? ಕುಲ ಕುಲ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರಾ. ನೋಡ್ರಿ, ಕನಕದಾಸರು ಹೇಳಿದಾರ ಜಾತಿಯ ಬಗ್ಗೆ. ಕುಲ ಅಂದ್ರೆ ಜಾತಿ, ನಮ್ಮ ಜಾತಿಯ ಬಗ್ಗೆ ನಮ್ಗೆ ಗೊತ್ತಾಗತ್ತ, ಅದ್ರ ನೆಲೆ ಎಲ್ಲಿದೆ ಅನ್ನೋದು ಗೊತ್ತಾಗತ್ತಾ? ಇಲ್ಲ. ಈಗ ನನ್ನ ತಂದೆ ತಾಯಿ ಯಾರು ಅನ್ನೋದು ಗೊತ್ತಾಗತ್ತ, ಅವ್ರ ತಂದೆ ತಾಯಿ ಯಾರು ಅನ್ನೋದು ಗೊತ್ತಾಗತ್ತ. ಅವರ ಮುತ್ತಜ್ಜ ಮುತ್ತಜ್ಜಿ, ಅವ್ರ ಮುತ್ತಜ್ಜ ಮುತ್ತಜ್ಜಿ ನೋಡೋದಾದ್ರೆ ನಮ್ಮ ಕುಲದ ನೆಲೆ ಎಲ್ಲಿದೆ ಅನ್ನೋದು ಗೊತ್ತಾಗಲ್ಲ, ಯಾವ್ದಿದೆ ಅನ್ನೋದು ಗೊತ್ತಾಗಲ್ಲ. ಅದಕ್ಕಾಗಿ ಶ್ರೀ ಭಕ್ತ ಕನಕದಾಸರು ಏನ್ ಮಾಡಿದ್ರು, ಹೇಳಿದ್ರು, ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದ್ರೂ ಬಲ್ಲಿರಾ ಅಂತ ಹೇಳಿದ್ರು. ಗೊತ್ತಾಯ್ತಾ? ಇನ್ನೊಂದು ವಾಕ್ಯ ಹೇಳಿದ್ರು. ಇನ್ನೊಂದು ಏನ್ ಹೇಳಿದ್ರು ಅಂತಂದ್ರೆ, ಕುಲ ಕುಲವೆಂದು ಹೊಡೆದಾಡಿ ಸಾಯಬೇಡಿರಿ, ಹುಚ್ಚಪ್ಪಗಳಿರ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಗಾಳಿ ಯಾವ ಕುಲ, ನೀರು ಯಾವ ಕುಲ, ಅಣ್ಣ ಯಾವ ಕುಲ. ನೋಡ್ರಿ, ನಾವು ಜೀವಿಸುವಂತ ಅಣ್ಣ, ಆಮೇಲೆ ನೀರು, ಗಾಳಿ, ಜೀವ, ಆತ್ಮ, ಇವಕ್ಕೇನಾದ್ರೂ ಕುಲ ಇದೆನಾ? ಇದಕ್ಕೆ ಕುಲ ಇದೆನಾ? ಅದಕ್ಕಾಗಿ ಭಕ್ತ ಕನಕದಾಸರು ಏನ್ ಮಾಡಿದ್ರು, ಕುಲ ಕುಲ ಎಂದು ಹೊಡೆದಾಡಕ್ ಹೋಗ್ಬೇಡ್ರಿ ಹುಚ್ಚಪ್ಪಗಳಿರ.